ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಕನ್ನಡ ಚಿತ್ರರಂಗದ ಒಂದು ದಂತಕಥೆಯ ಬಗ್ಗೆ ನಿಮಗೆ ಹೇಳಕ್ ಹೊರಟಿದ್ದೀನಿ. ಆಕೆ ಬೇರೆ ಯಾರೂ ಅಲ್ಲ, ನಟಿ ಮಂಜುಳಾ. 1970 ಮತ್ತು 80ರ ದಶಕದಲ್ಲಿ ಕನ್ನಡ ಸಿನಿಮಾಗಳನ್ನ ಆಡಿದ ಈ ಸ್ಟಾರ್ ನಟಿ ಕೇವಲ 32 ವರ್ಷದಲ್ಲಿ ಇಹಲೋಕ ತ್ಯಜಿಸುತ್ತಾರೆ. ಆದರೆ ಆಕೆಯ ಸಾವಿನ ಸುತ್ತ ಇಂದಿಗೂ ಒಂದು ದೊಡ್ಡ ರಹಸ್ಯ ಕೂಡ ಅಡಗಿದೆ. ಇದು ಆತ್ಮಹತ್ಯೆಯೋ ಅಥವಾ ಸಹಜ ಸಾವೋ ಏನಾದರೂ ಆಗಿದೆಯೋ ಅನ್ನೋದೇ ತುಂಬಾ ಕುತೂಹಲಕಾರಿಯಾಗಿದೆ ಸ್ನೇಹಿತರೆ. ಮೊದಲಿಗೆ ಮಂಜುಳಾ ಯಾರು ಅಂತ ಒಂದಿಷ್ಟು ತಿಳಿದುಕೊಳ್ಳೋಣ ಸ್ನೇಹಿತರೆ. ಮಂಜುಳಾ 1954ರ ನವೆಂಬರ್ 8ರಂದು ತುಮಕೂರು ಜಿಲ್ಲೆಯ ಹೊನ್ನವಳ್ಳಿಯಲ್ಲಿ ಜನಿಸ್ತಾರೆ. ಆಕೆಯ ತಂದೆ ಶಿವಣ್ಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಬಾಲ್ಯದಿಂದಲೇ ನಾಟಕಗಳಲ್ಲಿ ಆಸಕ್ತಿ ಇದ್ದ ಮಂಜುಳಾ 1966ರಲ್ಲಿ ಮನೆ ಕಟ್ಟಿ ನೋಡು ಚಿತ್ರದ ಮೂಲಕ ಬಾಲನಟಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ. ಆದ್ರೆ 1972ರಲ್ಲಿ ಯಾರು ಸಾಕ್ಷಿ ಚಿತ್ರದ ಮೂಲಕ ನಾಯಕಿಯಾಗಿ ಎಂಟ್ರಿ ಕೊಟ್ಟಾಗ ಆಕೆಯ ಖ್ಯಾತಿ ಶುರುವಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶ್ರೀನಾಥ್ರಂತ ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಿಂಚುತ್ತಾರೆ. ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಆಕೆಯ ಬಜಾರಿ ದುರ್ಗಿ ಪಾತ್ರ ಇಂದಿಗೂ ಎಲ್ಲರ ಮನಸ್ಸಿನಲ್ಲಿ ಉಳಿದು ಬಿಟ್ಟಿದೆ ಸ್ನೇಹಿತರೆ. ಆದ್ರೆ ಈ ಯಶಸ್ಸಿನ ಮಧ್ಯೆ ಆಕೆಯ ಖಾಸಗಿ ಜೀವನ ಸಂತೋಷದಿಂದ ಇರಲಿಲ್ಲ. ಮಂಜುಳಾ ಚಿತ್ರ ನಿರ್ದೇಶಕ ಅಮೃತಂ ಜೊತೆ ಮದುವೆಯಾಗಿದ್ರು. ಈ ದಂಪತಿಗೆ ಅಭಿಷೇಕ್ ಎಂಬ ಮಗನೂ ಇದ್ದ. ಆದ್ರೆ ಕಾಲ ಕಳೆದಂತೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಶುರುವಾಗುತ್ತೆ ಸ್ನೇಹಿತರೆ. ಕೆಲ ವರದಿಗಳ ಪ್ರಕಾರ ಅಮೃತಂ ಮಂಜುಳಾರನ್ನ ಬಿಟ್ಟು ಮದ್ರಾಸ್ಗೆ ಹೋಗ್ತಾರೆ. ಇದರ ಬಳಿಕ ಮಂಜುಳಾ ಒಂಟಿಯಾದ್ರು ಎನ್ನಲಾಗ್ತಾ ಇದೆ. ಆ ನಂತರ ಚಾಮರಾಜನಗರದ ಒಬ್ಬ ಯುವಕನ ಜೊತೆ ಪ್ರೇಮ ಸಂಬಂಧ ಶುರುವಾಗುತ್ತೆ ಎಂಬ ವದಂತಿಗಳು ಕೂಡ ಇದೆ. ಆದ್ರೆ ಇವೆಲ್ಲ ಆಕೆಯ ಸಾವಿನ ರಹಸ್ಯಕ್ಕೆ ಸಂಬಂಧ ಇದೆಯಾ, ಇದೀಗ ನೋಡೋಣ. 1986 ಸೆಪ್ಟೆಂಬರ್ 12 ಈ ದಿನ ಮಂಜುಳಾ ಇಹಲೋಕ ತ್ಯಜಿಸಿದ ದಿನ. ಆದರೆ ಇದಕ್ಕೂ ಒಂದು ವಾರ ಮೊದಲು ಒಂದು ಘಟನೆ ನಡೆಯುತ್ತೆ ಸ್ನೇಹಿತರೆ. ಮಂಜುಳಾ ತಮ್ಮ ಮನೆಯಲ್ಲಿ ಗ್ಯಾಸ್ ಸ್ಟವ್ ಹತ್ತಿಸುವಾಗ ಆಕಸ್ಮಿಕವಾಗಿ ಬೆಂಕಿ ತಗಲುತ್ತೆ. ಆಕೆಯ ದೇಹಕ್ಕೆ ಗಂಭೀರ ಸುಟ್ಟ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಒಂದು ವಾರ ಸಾವು ಬದುಕಿನ ನಡುವೆ ಹೋರಾಡಿ ಕೊನೆಗೆ ಸೆಪ್ಟೆಂಬರ್ 12ರಂದು ನಿಧನರಾಗ್ತಾರೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದ್ದಿತ್ತು ಸ್ನೇಹಿತರೆ. ಇದು ಆಕಸ್ಮಿಕವಾ ಅಥವಾ ಆತ್ಮಹತ್ಯೆಯ ಅಥವಾ ಇನ್ನೇನಾದ್ರೂ ಆಗಿದೆಯಾ ಎಂಬುದು ತುಂಬಾ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಈ ಘಟನೆಯ ಬಗ್ಗೆ ಹಲವು ಊಹಾಪೋಹಗಳು ಹುಟ್ಟಿಕೊಂಡಿವೆ ಸ್ನೇಹಿತರೆ. ಕೆಲವರು ಹೇಳೋದು ಮಂಜುಳಾ ತಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರಲಿಲ್ಲ. ಅಮೃತಂ ಜೊತೆಗಿನ ಜಗಳ, ಒಂಟಿತನ ಇವೆಲ್ಲ ಆಕೆಯನ್ನು ಖಿನ್ನತೆಗೆ ದೂಡಿತ್ತು. ಆದುದರಿಂದ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಒಂದು ವಾದ ಹೇಳುತ್ತೆ. ಆದ್ರೆ ಇದಕ್ಕೆ ಯಾವುದೇ ದೃಢ ಸಾಕ್ಷಿ ಇಲ್ಲ. ಇನ್ನೊಂದು ತರ್ಕ ಹೇಳೋದು ಇದು ಕೇವಲ ಆಕಸ್ಮಿಕ ಅಗ್ನಿ ಅವಘಡ ಅಂತ. ಮಂಜುಳಾ ಗ್ಯಾಸ್ ಆನ್ ಮಾಡಿ ಮರೆತು ಹೋಗಿರಬಹುದು, ಅದು ಬೆಂಕಿಗೆ ಕಾರಣವಾಯಿತು ಅಂತ ಹೇಳ್ತಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಸ್ನೇಹಿತರೆ. ಮಂಜುಳಾ ಆಸ್ಪತ್ರೆಯಲ್ಲಿ ಇದ್ದಾಗ ಆಕೆಯ ಸಹ ನಟ ಶ್ರೀನಾಥ್ ಆಕೆಯನ್ನು ಭೇಟಿಯಾಗಿದ್ರು. ಇಬ್ಬರು ಹಲವು ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸಿದ್ರು ಮತ್ತು ಒಂದು ಒಳ್ಳೆಯ ಬಾಂಧವ್ಯ ಹೊಂದಿದ್ರಂತೆ. ಆಕೆಯ ಶ್ರೀನಾಥ್ರನ್ನ ಅಣ್ಣ ಅಂತ ಕರೀತಿದ್ರು. ಕೆಲವು ವರದಿಗಳ ಪ್ರಕಾರ ಮಂಜುಳಾ ಶ್ರೀನಾಥ್ ಬಳಿ ನನಗೆ ಇಷ್ಟ ಬೇಗ ಸಾಯಲು ಇಷ್ಟವಿಲ್ಲ, ದಯವಿಟ್ಟು ನನ್ನನ್ನು ಉಳಿಸಿಕೊ ಅಂತ ಕೈ ಮುಗಿದು ಬೇಡಿಕೊಂಡಿದ್ರಂತೆ. ಈ ಮಾತು ಆಕೆಯ ಒಳಗಿನ ಭಯವನ್ನು ತೋರಿಸುತ್ತಾ ಅಥವಾ ಇದು ಕೇವಲ ಒಂದು ಭಾವನಾತ್ಮಕ ಕ್ಷಣವ? ಇದು ಇನ್ನಷ್ಟು ಗೊಂದಲ ಹುಟ್ಟಿಸುತ್ತೆ. ಇನ್ನೊಂದು ಆಸಕ್ತಿದಾಯಕ ಮಾಹಿತಿ ಇದೆ ಸ್ನೇಹಿತರೆ. ಮಂಜುಳಾ ಸಾವಿನ ಬಗ್ಗೆ ಆಕೆಯ ಸಹೋದರನ ಪತ್ನಿ ಒಮ್ಮೆ ಮಾತಾಡಿದ್ರು. ಆಕೆ ಹೇಳೋದು ಪ್ರಕಾರ 1 ಸೆಕೆಂಡ್ ನಲ್ಲಿ ಎಲ್ಲವೂ ನಡೆದು ಹೋಯಿತು. ಸ್ಟವ್ ಹತ್ತಿಸಿದ್ರು, ಗ್ಯಾಸ್ ಆನ್ ಆಗಿರೋದನ್ನ ಮರೆತು ಹೋದ್ರು. ಇದು ಆಕಸ್ಮಿಕ ಎಂಬ ತರ್ಕಕ್ಕೆ ಬಲ ತರುತ್ತದೆ. ಆದರೆ ಇದೇ ಸಮಯದಲ್ಲಿ ಆತ್ಮಹತ್ಯೆ ಆರೋಪಗಳನ್ನು ಸಂಪೂರ್ಣ ತಳ್ಳಿ ಹಾಕೋ ಹಾಗಿಲ್ಲ. ಏಕೆಂದ್ರೆ ಆಕೆಯ ಖಾಸಗಿ ಜೀವನದಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸಿದ್ರು. ಹಾಗಾದ್ರೆ ಸತ್ಯ ಏನು ಅನ್ನೋದೇ ತುಂಬಾ ಕುತೂಹಲಕಾರಿಯಾಗಿದೆ ಸ್ನೇಹಿತರೆ. ಇದು ಆಕಸ್ಮಿಕ ಅಗ್ನಿ ಅವಘಡವಾ, ಖಿನ್ನತೆಯಿಂದ ಮಾಡಿಕೊಂಡ ಆತ್ಮಹತ್ಯೆಯ ಅಥವಾ ಇದರ ಹಿಂದೆ ಇನ್ನು ಏನಾದರೂ ದೊಡ್ಡ ರಹಸ್ಯ ಇದೆಯಾ? ದುರಾದೃಷ್ಟವಶಾತ್ ಈ ಪ್ರಶ್ನೆಗೆ ಉತ್ತರ ಇಂದಿಗೂ ಸಿಕ್ಕಿಲ್ಲ ಸ್ನೇಹಿತರೆ. ಮಂಜುಳಾ ಸಾವು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಘಾತವಾಗಿತ್ತು. ಆಕೆಯ ಅಭಿಮಾನಿಗಳಿಗೆ ಈ ರಹಸ್ಯ ಇಂದಿಗೂ ಕಾಡುತ್ತಿದೆ ಸ್ನೇಹಿತರೆ. ಮಂಜುಳಾ ಸಾವಿನ ರಹಸ್ಯ ಇಂದಿಗೂ ಅರ್ಥವಾಗದ ಪಜಲ್ ಆಗಿ ಉಳಿದಿದೆ. ನೀವು ಏನಂತೀರಿ? ಇದು ಆಕಸ್ಮಿಕವಾ, ಆತ್ಮಹತ್ಯೆಯ ಅಥವಾ ಬೇರೆ ಏನಾದ್ರೂ ಇದೆಯಾ? ಕಾಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಂತಹ ಇನ್ನಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.